Hello students, welcome to AV Chemistry. So we all know that we have got a notification from KEA board that we are going to have KCET examination in the month of April. ಏಪ್ರಿಲ್ 20 ಮತ್ತು 21ನೇ ತಾರೀಕು ನಮಗೆ 2024ರದ KCET ಎಕ್ಸಾಮಿನೇಷನ್ಸನ್ನು ಹೆಲ್ಡ್ ಮಾಡೋರ್ದಾರೆ. ಸೊ ವಿ ಆರ್ ಆಲ್ಮೋಸ್ಟ್ ಲೆಫ್ಟ್ ವಿತ್ 90 to 95 ಡೇಸ್. ಸೊ ಬಹುಶಃ 90ರಿಂದ 95 ದಿನಗಳು ಉಳಿದಾವೆ ನಮಗೆ. ಸೊ ಈ ಟೈಮಲ್ಲಿ this is the peak time. So at this time we have to prepare syllabus which is going to help for KCET examination. So ನಮ್ಮ KCET examination help ಆಗುವಂಗೆ ನಾವು strategy ಮಾಡ್ಕೊಂಡು ನಾವು ಸ್ಟಡಿ ಮಾಡಬೇಕಾಗ್ತದೆ. So today I have come up with a video, and this video is actually based on 10-year question paper analysis, trend analysis right from 2014 to 2023. ಅಂದರೆ ಲಾಸ್ಟ್ ಇಯರ್ವರೆಗೆ ಕೆಮಿಸ್ಟ್ರಿ ಸಿಲೆಬಸ್ ಅಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಯಾವ ಥರ ಕೇಳಿದ್ದಾರೆ ಮತ್ತು ಪರ್ಟಿಕ್ಯುಲರ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಅದನ್ನು ಅನಾಲಿಸಿಸ್ ಮಾಡಿದ್ದಾನೆ ಮತ್ತು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ ಸೊ ಅದ್ರ ಬಗ್ಗೆ ಈ ವಿಡಿಯೋ ಒಳಗಡೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಓಕೆ, ನೌ ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ. ದಿಸ್ ಇಸ್ ಆ್ಯಕ್ಚುಲಿ ವಿಡಿಯೋ ಈಸ್ ಬೇಸ್ಡ್ ಆನ್ ದ ಟ್ರೆಂಡ್ ಅನಾಲಿಸಿಸ್ ಆಫ್ KCET ಕ್ವೆಶನ್ ಪೇಪರ್ ಫಾರ್ ಲಾಸ್ಟ್ 10 years. ಓಕೆ, ಈಗ ನೋಡ್ರಿ ಇದರೊಳಗೆ ಏನೇನು ಬರ್ತದಪ್ಪ ಅಂತಂದ್ರೆ 10-year ಕ್ವೆಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸ್ ಅಂದರೆ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಬಂದಾವೆ, ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿದ್ದಾರೆ, ಓಕೆ ಅದ್ರ ಮೇಲೆ ಅನಾಲಿಸಿಸ್ ಇದೆ. ಆಮೇಲೆ ದಿಸ್ ಆಲ್ಸೋ ಕಂಟೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಟು ಸ್ಟಡಿ ಫಾರ್ KCET 2024. ಈ ವರ್ಷದ KCET ಎಕ್ಸಾಮಿನೇಷನ್ಗೆ ನಾವು ಯಾವ ಜಾಸ್ತಿ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡಬೇಕು ಅನ್ನುವಂಥ ಟಿಪ್ಸ್ ಈ ವಿಡಿಯೋದೊಳಗಡೆ ನಿಮ್ಗೆ ಸಿಗ್ತದೆ. ಓಕೆ, ಡು ನಾಟ್ ಸ್ಕಿಪ್ ದ ವಿಡಿಯೋ, ಯು ಜಸ್ಟ್ ವಾಚ್ ದಿಸ್ ವಿಡಿಯೋ ಕಂಟಿನ್ಯೂಸ್ಲಿ ಅಪ್ ಟು ದ ಎಂಡ್. ನಿಮಗೆ ಯಾವ್ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವೆ ಅಂತೇಳಿ ಇರುತ್ತದೆ. ಓಕೆ, ಸೊ ನಾವು ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ. ಈಗ ನೋಡ್ರಿ, ಈಗ ಲಾಸ್ಟ್ ಇಯರ್ದಿಂದ ಅಂತೂ ನಮ್ಮದು ಸಿಲೆಬಸ್ ಕಂಪ್ಲೀಟ್ಲಿ ರೆಡ್ಯೂಸ್ ಆಗಿದೆ. ಸೊ ಯುವರ್ KCET ಕ್ವಶನ್ ಪೇಪರ್ ವಿಲ್ ಬಿ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿಸ್ ರೆಡ್ಯೂಸ್ಡ್ ಸಿಲೆಬಸ್. ಸೊ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಇರ್ತದೆ. ಈ ಟ್ರೆಂಡ್ ಅನಾಲಿಸಿಸ್ನ ಕಂಪ್ಲೀಟ್ಲಿ PUC ಸೆಕೆಂಡ್ ಇಯರ್ ಸಿಲೆಬಸ್ ಮೇಲೆ ಮಾಡಿದ್ದಿದೆ. So if you need for PUC first year syllabus trend analysis for KCET, so you just put the comment in the comment box. So I will try to do video on that PUC first year syllabus. You know, chapters nodri completely reduce agide antandra you were having 16 chapters. So 2023 ಕಿಂತ ಮೊದಲ 16 ಚಾಪ್ಟರ್ಸ್ ಇದ್ದು. ಸೊ ಈ ಕಂಪ್ಲೀಟ್ಲಿ ಸಿಲೆಬಸ್ ರಿಡ್ಯೂಸ್ ಮಾಡಿ ಫ್ರಮ್ ದಿಸ್ ಇಯರ್ ದೇ ಹ್ಯಾವ್ ಮೇಡ್ ಓನ್ಲಿ 10 ಚಾಪ್ಟರ್ಸ್. ಸೊ 10 ಚಾಪ್ಟರ್ಸ್ ನಿಮಗೆ ಬರ್ತಾವೆ. ಆ 10 ಚಾಪ್ಟರ್ಸ್ ಮೇಲನ ಈ ಟ್ರೆಂಡ್ ಅನಾಲಿಸಿಸ್ ಮಾಡಿದ್ದಿದೆ. ಓಕೆ, ಯಾವ ಚಾಪ್ಟರ್ಸ್ ನೋಡ್ರಿ, ಸೊ ಸೊಲ್ಯೂಷನ್ ಚಾಪ್ಟರ್, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಇವು ಮೂರು ನಿಮಗೆ ಎದ್ರ ಮೇಲೆ ಬರ್ತಾವಪ್ಪ ಅಂತಂದ್ರೆ ಯು ವಿಲ್ ಹ್ಯಾವ್ ದ ಕರೆಸ್ಪಾಂಡಿಂಗ್ ಸ್ಪೆಷಲಿ ಬೇಸ್ಡ್ ಆನ್ ಫಿಸಿಕಲ್ ಕೆಮಿಸ್ಟ್ರಿ. ಆಮೇಲೆ ರೀ D&F block elements, coordination chemistry, these 2 chapters from inorganic section. ಆಮೇಲೆ ರೀ ಹ್ಯಾಲೋಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರಿನ್ಸ್, alcohol phenols ethers, aldehydes, ketones and carboxylic acids, amines and biomolecules, and these are the 5 chapters which comes from organic section. ಇವು ಆರ್ಗ್ಯಾನಿಕ್ ಸೆಕ್ಷನ್ ಮೇಲೆ ಇದಾವ, ಇವೆರಡು ಇನ್ಆರ್ಗ್ಯಾನಿಕ್ ಸೆಕ್ಷನ್ ಮೇಲೆ. ಆಮೇಲೆ ರೀ ಇವು ಮೂರು ಎದ್ರ ಮೇಲೆ ಬರ್ತಾವಪ್ಪ ಅಂತಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್ ಮೇಲೆ. ಸೊ ಇದು ಟೋಟಲಿ ರೆಡ್ಯೂಸ್ಡ್ ಸಿಲೆಬಸ್ ಆಯ್ತು ನಿಮ್ಮದು. ಈಗ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡೋಣ. ಇದ್ರೊಳಗಡೆ ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟ್ರಿಕ್ಸನ್ನು ಕೊಡೋಣ. ಓಕೆ, ಈಗ ನೋಡ್ರಿ, ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ಬಂದ ಕೂಡಲೇ ಸೊ ಯು ವಿಲ್ ಬಿ ಹ್ಯಾವಿಂಗ್ 60 ಕ್ವಶನ್ಸ್ ಇನ್ ಯುವರ್ KCET. ಸೊ 60 ಕ್ವಶನ್ಸ್ ಒಳಗಡೆ ಎಲ್ಲನೂ 60 ಕ್ವಶನ್ಸ್ ಎಲ್ಲನೂ ಡಿಫಿಕಲ್ಟ್ ಇರೋಂಗಿಲ್ಲ, ಎಲ್ಲನೂ ಈಸಿ ಇರೋಂಗಿಲ್ಲ, ಎಲ್ಲನೂ ಒಂದು ಮಾಡರೇಟ್ ಲೆವೆಲು ಇರೋಂಗಿಲ್ಲ. So the question paper is set in a way that they will give you some questions as easy questions and some questions as moderate level questions and some questions as difficult. So ಇಲ್ಲಿ ಸ್ವಲ್ಪ ಈಸಿ ಕ್ವಶನ್ಸ್ ಬರ್ತಾವೆ, ಸ್ವಲ್ಪ ಮಾಡರೇಟ್ ಕ್ವಶನ್ಸೂ ಬರ್ತಾವೆ ಮತ್ತು ಡಿಫಿಕಲ್ಟ್ ಕ್ವಶನ್ಸೂ ಬರ್ತಾವೆ. ಈ ಮಾಡರೇಟ್ ಕ್ವಶನ್ಸ್ ಆಗಲಿ, ಈಸಿ ಕ್ವಶನ್ಸ್ ಆಗಲಿ, ಡಿಫಿಕಲ್ಟ್ ಕ್ವಶನ್ಸ್ ಆಗಲಿ ಎಲ್ಲನೂ ಒಂದು ಫಾರ್ಮ್ಯಾಟ್ ಮೇಲೆ ಡಿಪೆಂಡ್ ಇರೋಂಗಿಲ್ಲ. ಒಂದು ಫಾರ್ಮ್ಯಾಟ್ ಅಂದರೆ ಎಲ್ಲನೂ ಥಿಯರಿ ಬೇಸ್ಡ್ ಇರೋಂಗಿಲ್ಲ, ಎಲ್ಲನೂ ಕಾನ್ಸೆಪ್ಟ್ ಬೇಸ್ಡ್ ಇರೋಂಗಿಲ್ಲ, ಮತ್ತು ಎಲ್ಲನೂ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸೂ ಇರೋಂಗಿಲ್ಲ. ಸೊ ಅವೆಲ್ಲನೂ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಸೆಟ್ರೈಟ್ ಮಾಡ್ತಾರೆ. ಸೊ ಸಪ್ರೇಟ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ನೋಡೋಣ ನಾವು ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್ಸ್. ನೋಡಿರಿ, ಈಸಿ ಲೆವೆಲ್ ಕ್ವಶನ್ಸ್ ಅಂತ ಏನಿರ್ತಾವಲ್ಲ, ಮೋಸ್ಟ್ ಆಫ್ ದ ಈಸಿ ಲೆವೆಲ್ ಕ್ವಶನ್ಸ್ ಆರ್ ಆ್ಯಕ್ಚುಲಿ ಥಿಯರಿ ಬೇಸ್ಡ್ ಕ್ವಶನ್ಸ್. ಎದ್ರ ಮೇಲೆ ಡಿಪೆಂಡ್ ಇರ್ತಾವಪ್ಪ ಅಂತಂದ್ರೆ ಅವ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರ್ತಾವೆ. ಈಗ ಥಿಯರಿ ಅಂದ್ರೆ ನೀವೇನು ಥಿಯರಿ ಸೆಕ್ಷನ್ ಒಳಗಡೆ ಏನು ಓದ್ತಿರ್ತಿರಲ್ಲ, ಥಿಯರಿ ಲೆವೆಲ್ಗೆ ನೀವೇನು ಥಿಯರಾಟಿಕಲ್ ಕಾನ್ಸೆಪ್ಟ್ಸ್ ಡಿಸ್ಕಷನ್ ಮಾಡಿರ್ತೀರಿ ನೋಡ್ರಿ, ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಯು ಫೀಲ್
ಸಚ್ ಕ್ವಶನ್ಸ್ ಆರ್ ಆಲ್ಮೋಸ್ಟ್ ಈಸಿ. ಅವು ಎಷ್ಟು ಇರ್ತಾವಪ್ಪ ಅಂತಂದ್ರೆ 25 to 30 ಕ್ವಶನ್ಸ್ ವಿಲ್ ಬಿ ಥಿಯರಿ ಬೇಸ್ಡ್ ಕ್ವಶನ್ಸ್. 25 to 30 ಕ್ವಶನ್ಸ್ ಥಿಯರಿ ಬೇಸ್ಡ್ ಇದಾವಪ್ಪ ಅಂತಂದ್ರೆ ಯು ಫೀಲ್ ಸಚ್ ಕ್ವಶನ್ಸ್ ಆಲ್ಮೋಸ್ಟ್ ಈಸಿ. ಓಕೆ, ಇನ್ನು ಮತ್ತೊಂದು ನೋಡ್ರಿ, ಮಾಡರೇಟ್ ಲೆವೆಲ್ ಕ್ವಶನ್ಸ್ ಅಂತೇಳಿ ಬರ್ತಾವೆ. ಸೊ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಎದ್ರ ಮೇಲೆ ಡಿಪೆಂಡ್ ಇರ್ತಾವೆ. ಮೋಸ್ಟ್ ಆಫ್ ದ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಬೇಸ್ಡ್. ಕಾನ್ಸೆಪ್ಟ್ ಅಂದ ಕೂಡಲೇ ಈಗ ಒಂದೊಂದು ನಮಗೆ ಥಿಯರಿ ಅಂದ್ರೆ ಹಿಂಗೆ ಡೆಫಿನೇಷನ್ಸ್ ಬರ್ಬೋದ, ಅಥವಾ ಕಾನ್ಸೆಪ್ಟ್ಸ್ ಬರ್ಬೋದ, ಲೈಕ್ ರಿಯಾಕ್ಷನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬರ್ಬೋದ, ಆಮೇಲೆ ಮ್ಯಾನುಫ್ಯಾಕ್ಚರ್ ಆಫ್ ಸಮ್ ಕಂಪೌಂಡ್ಸ್ ಇರ್ಬೋದ, ದೇರ್ ಜನರಲ್ ಪ್ರಾಪರ್ಟೀಸ್ ಆಗಿರ್ಬೋದು. ಸೊ ಈ ಥರ ಏನು ಫಿಕ್ಸ್ಡ್ ಕಾನ್ಸೆಪ್ಟ್ಸ್ ಬರ್ತಾವಲ್ಲ ಅದ್ರ ಮೇಲೆ ಕ್ವಶನ್ಸ್ ಬರ್ಬೋದ. ಆ್ಯಂಡ್ ಸಮ್ ಕ್ವಶನ್ಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ರಿಯಾಕ್ಷನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಹೋದೆವು ತಿಳ್ಕೊರಿ, ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ವಿಲ್ ಆ್ಯಕ್ಚುಲಿ ಕಮ್ ಆನ್ ದ ಬೇಸಿಸ್ ಆಫ್ ರಿಯಾಕ್ಷನ್ಸ್. ಇವು ಎಷ್ಟು ಇರ್ತಾವೆ ನೋಡ್ರಿ, ಮಾಡರೇಟ್ ಲೆವೆಲ್ ಕ್ವಶನ್ಸ್ ವಿಲ್ ಬಿ ಅರೌಂಡ್ 20 to 25 ಕ್ವಶನ್ಸ್, ರೈಟ್. ದೀಸ್ ನಂಬರ್ಸ್ ಮೇ ವೇರಿ, ಚೇಂಜಸ್ ಆಗಬಹುದಾ, ಬಟ್ ಅರೌಂಡ್ 30 ತನೂ ನಿಮಗೆ ಈಸಿ ಕ್ವಶನ್ಸ್ ಇರ್ತಾವೆ. ಒಂದು 20 ತನೂ ಏನಿರ್ತಾವೆ ಹೇಳ್ರಿ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಇರ್ತಾವೆ. ಇನ್ನು ನೋಡ್ರಿ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್. ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಅಂತ ಬಂದಾಗ ನಮ್ಮಲ್ಲೇನು ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಬರ್ತೈತಲ್ಲ ಅದರೊಳಗಡೆ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ಬರಬಹುದು. ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೇಳಿ ಬಂದಾಗ ರಿಯಾಕ್ಷನ್ಸ್ ಸ್ವಲ್ಪ ಏನು ಮಾಡ್ತಾರೆ ರೀ, ಕನ್ವರ್ಷನ್ ಕೊಡ್ತಾರೆ. ಕನ್ವರ್ಟ್ ಬೆನ್ಸಿನ್ ಟು ಫಿನಾಲ್ ಆಗಿರ್ಬೋದು, ಕನ್ವರ್ಟ್ ಫಿನಾಲ್ ಟು ಬೆನ್ಸಿನ್, ಕನ್ವರ್ಟ್ ಫಿನಾಲ್ ಟು ನೈಟ್ರೋಫಿನಾಲ್. ಸೊ ಈ ಥರ ಕನ್ವರ್ಷನ್ಸ್ ಆಗಿರ್ಬೋದಲ್ಲ, ಈ ಥರ ಕ್ವಶನ್ಸ್ ಬರ್ತಾವೆ. ಸೊ ದೇ ಕಮ್ಸ್ ಇನ್ ಅ ಡಿಫಿಕಲ್ಟಿ ಲೆವೆಲ್. ದೇರ್ ಆರ್ 10 to 15 ಕ್ವಶನ್ಸ್ ವಿಲ್ ಬಿ ಆಫ್ ಡಿಫಿಕಲ್ಟಿ ಲೆವೆಲ್. ಸೊ ಈ ಥರ ನಮ್ದು ಏನು ಹೇಳಿರದ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್. ಓಕೆ, ಈಗ ನೋಡೋಣ ನಾವು ನೆಕ್ಸ್ಟ್ ನೋಡ್ರಿ ಟೈಪ್ ಆಫ್ ದ ಕ್ವಶನ್ಸ್. ಟೈಪ್ ಆಫ್ ದ ಕ್ವಶನ್ಸ್ ಅಂತ ನಾನು ನಿಮ್ಗೆ ಹೇಳೋ ಪ್ರಕಾರ ಇಲ್ಲಿ ನೋಡ್ರಿ ಥಿಯರಿ ಬೇಸ್ಡ್ ಕ್ವಶನ್ಸ್ ಬರಬಹುದಾ. ಸೊ 60 ಕ್ವಶನ್ಸ್ ಒಳಗಡೆ ಥಿಯರಿ ಬೇಸ್ಡ್ ಕ್ವಶನ್ ಇರ್ಬೋದಾ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇರ್ಬೋದಾ, ಆಮೇಲೆ ರೀ ನೆಕ್ಸ್ಟ್ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್. ಸೊ ದೀಸ್ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ವಿಲ್ ಬಿ ಪರ್ಟಿಕ್ಯುಲರ್ಲಿ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ನೆಕ್ಸ್ಟ್ ನೋಡ್ರಿ ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಬರ್ತಾವೆ. ಈ ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಎಲ್ಲನೂ ಪರ್ಟಿಕ್ಯುಲರ್ಲಿ ಬರ್ತಾವೆ ಹೇಳ್ರಿ. ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಅಪಿಯರ್ ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ಓಕೆ, ಈಗ ನೋಡೋಣ ನಾವೆಲ್ಲಿ ಸೆಕ್ಷನ್ ವೈಸ್ ಟೈಪ್ ಆಫ್ ದ ಕ್ವಶನ್ಸ್. ಸೆಕ್ಷನ್ ವೈಸ್ ಟೈಪ್ ಆಫ್ ದ ಕ್ವಶನ್ಸ್ ಅಂದರೆ ಏನು? ಈಗ ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ ಯಾವ ಬರ್ತಾವೆ, ಥಿಯರಿ ಬೇಸ್ಡ್ ಬರ್ತಾವೆ, ಕಾನ್ಸೆಪ್ಟ್ ಬೇಸ್ಡ್ ಬರ್ತಾವೆ, ಏನು ರಿಯಾಕ್ಷನ್ ಬೇಸ್ಡ್ ಬರ್ತಾವೆ, ಆ ಥರ ನೋಡೋಣ ನಾವಿಲ್ಲಿ. ಈಗ ನೋಡ್ರಿ ಫಿಸಿಕಲ್ ಕೆಮಿಸ್ಟ್ರಿ ಒಳಗಡೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಥಿಯರಿ ಬೇಸ್ಡ್ ಆ್ಯಂಡ್ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್. ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಒಳಗಡೆ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ನಿಮಗೆಲ್ಲಾನು ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ ಬರ್ತಾವೆ. ಯು ಮೇ ಗೆಟ್ ಹಾರ್ಡ್ಲಿ 7 to 10 ಕ್ವಶನ್ಸ್ ಆ್ಯಸ್ ನ್ಯೂಮೆರಿಕಲ್ ಬೇಸ್ಡ್. ಸೊ ಅಷ್ಟು ನಾವು ಭಾಳ ಸ್ಟ್ರೆಸ್ ತೊಗೊಳ್ದಾಗಲಿ ಭಾಳ ಡಿಫಿಕಲ್ಟಿ ಮಾಡ್ಕೊಳ್ಳೋದಂಥದ್ದು ಏನಿರಂಗಿಲ್ಲ. ನಾವು ನೋಡ್ರಿ ಸೊಲ್ಯೂಷನ್ ಚಾಪ್ಟರ್ ಒಳಗಡೆ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಮಾಡ್ಬೋದು, ಆಮೇಲೆ ರೀ ಅಬ್ನಾರ್ಮಲ್ ಮೋಲಾರ್ ಮಾಸಸ್ ಮೇಲೆ, ಆಮೇಲೆ ರೀ ರೌಟ್ಸ್ ಲಾ, ಹೆನ್ರೀಸ್ ಲಾ, ಆಮೇಲೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಒಳಗಡೆ ನರ್ಸ್ಟ್ ಇಕ್ವೇಷನ್ ಆಗಿರ್ಬೋದು, ಫ್ಯಾರಡೇಸ್ ಲಾ, ಮೋಲಾರ್ ಕಂಡಕ್ಟಿವಿಟಿ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, ಆಮೇಲೆ ರೀ ಕೆಮಿಕಲ್ ಕೈನೆಟಿಕ್ಸ್ ಒಳಗಡೆ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ರೇಟ್ ಆಫ್ ರಿಯಾಕ್ಷನ್ ಮೇಲೆ ಬರ್ಬೋದು, ಆರ್ಡರ್ ಆಫ್ ರಿಯಾಕ್ಷನ್ನ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ನ, ಟೆಂಪರೇಚರ್ ಡಿಪೆಂಡೆಂಟ್ ರೇಟ್ ಇಕ್ವೇಷನ್ನ, ಸೊ ಅರೇನಿಯಸ್ ಇಕ್ವೇಷನ್, ಇದ್ರ ಮೇಲೆ ನಿಮಗೆ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ಬರ್ತಾವೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ 10 or 15 ಕ್ವಶನ್ಸ್ ಆಸ್ ಅ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್. ಇಲ್ಲಿ ಸ್ವಲ್ಪ ಬರ್ತಾವೆ, ಅಷ್ಟು ಭಾಳ ಹೆದರುವಂಥದ್ದು ಏನಿಲ್ಲ. ಥಿಯರಿ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನು ಜಾಸ್ತಿ ಬರ್ತಿರ್ತಾವೆ. ಸೊ ನೀವು ಥಿಯರಿ ಮತ್ತು ಕಾನ್ಸೆಪ್ಟನ್ನು ಥರೋವಾಗಿ ಓದಿದ್ರಿ ಅಂತ ತಿಳ್ಕೊರಿ, ನಿಮಗೆ KCET ಕ್ವಶನ್ ಪೇಪರ್ ಭಾಳ ಈಸಿ ಆಗ್ತದೆ. ಓಕೆ, ಇದು ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ ಬರುವಂಥವ. ಇನ್ನು ಇನ್ಆರ್ಗ್ಯಾನಿಕ್ ಕ್ವಶನ್ಸ್ ಯಾವ ಥರ ಬರ್ಬೋದು ಹೇಳ್ರಿ. ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಯು ಗೆಟ್ ಕ್ವಶನ್ಸ್, ಥಿಯರಿ ಬೇಸ್ಡ್ ಕ್ವಶನ್ಸ್, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಜಾಸ್ತಿ ನಾವು ನೋಡ್ರಿ NCERT ಟೆಕ್ಸ್ಟ್ ಬುಕ್ ನಾವು ಥರೋ ಆಗಿ ಓದಿದ್ದು ಅಂತ ತಿಳ್ಕೊರಿ, ನಮಗೆ KCET ಕ್ವಶನ್ ಪೇಪರ್ ಭಾಳಷ್ಟು ಈಸಿ ಆಗ್ತದೆ. ಅದರೊಳಗಿರುವಂಥ ಎಕ್ಸರ್ಸೈಸ್ ಕ್ವಶನ್ಸ್ ಏನಿರ್ತಾವಲ್ಲ, ಸೊ ನೀವು ಅದನ್ನು ಸ್ವಲ್ಪ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದ ಅಂತಂದ್ರೆ ನೀವು ಜಾಸ್ತಿ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಒಳಗಡೆ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬಹುದು. ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ನೋಡಿ, ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ಆ್ಯಕ್ಚುಲಿ ಫ್ರಮ್ ರಿಯಾಕ್ಷನ್ ಬೇಸ್ಡ್. ಜಾಸ್ತಿ ಕ್ವಶನ್ಸ್ ರಿಯಾಕ್ಷನ್ ಬೇಸ್ಡ್ ಇರ್ತಾವೆ ಆ್ಯಂಡ್ ಸ್ವಲ್ಪ ಏನಿರ್ತಾವೆ ಹೇಳಲಿ ಥಿಯರಿ ಬೇಸ್ಡ್ ಕ್ವಶನ್ಸ್ ಬರ್ತಾವೆ. ಓಕೆ, ಸೊ ದಿಸ್ ಇಸ್ ಸೆಕ್ಷನ್ ವೈಸ್ ಟೈಪ್ ಆಫ್ ದ ಕ್ವಶನ್. ಈಗ ನೋಡೋಣ ಚಾಪ್ಟರ್ ವೈಸ್ ವೇಟೇಜ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಟು ಪ್ರಿಪೇರ್ ಫಾರ್ ಯುವರ್ KCET 2024. ಈಗ ನೀವೇನು KCET 2024 ಏನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಿರಲ್ಲ, ಈಗ ನಾವು ಎಲ್ಲನೂ ಓದಬೇಕಾಗಿತ್ತಂತಂದ್ರು ನಾವು ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಬೇಕು. ನಾವು ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಿದ್ರೆ ನಮಗೆ ಜಾಸ್ತಿ ಕ್ವಶನ್ಸ್ ನಾವು ಟ್ಯಾಕಲ್ ಮಾಡಬಹುದು ಅಂತ ಏನಿರ್ತೈತ್ರಲ್ಲ, ಅದಕ್ಕೆ ನಿಮಗೆ ಈ ಬರುವಂಥ ನೆಕ್ಸ್ಟ್ ಸ್ಲೈಡ್ಸ್ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತಾವೆ.
ಓಕೆ. ಈಗ ನೋಡ್ರಿ ಇದು ಎದ್ರ ಮೇಲೆ ನಾವು ವೇಟೇಜ್ ಮೇಲೆ ತೆಗೆದೇನಪ್ಪ ಅಂತಂದ್ರೆ ಲಾಸ್ಟ್ 10 ಇಯರ್ ಕ್ವಶನ್ ಪೇಪರ್ಸನ್ನು ಅನಾಲಿಸಿಸ್ ಮಾಡಿ ನಾನು ನಿಮಗೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸನ್ನು ಕೊಟ್ಟೇನೆ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಆ್ಯನ್ ಐಡಿಯಾ ಟು ಪ್ರಿಪೇರ್ ಫಾರ್ ಯುವರ್ ಅಪ್ಕಮಿಂಗ್ KCET 2024. ಓಕೆ. ಈಗ ನೋಡೋಣ ನಾವು. ಸೊ ಫಸ್ಟ್ ಚಾಪ್ಟರ್ ಯಾವ್ದು ಹೇಳ್ರಿ? ಸೊಲ್ಯೂಷನ್ಸ್. ಸೊಲ್ಯೂಷನ್ಸ್ ಒಳಗಡೆ ಯಾವ ಕಾನ್ಸೆಪ್ಟ್ ಮೇಲೆ ಮತ್ತು ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಫ್ರಮ್ 2014 to 2023. ಸೊ ಇಷ್ಟು ಇಯರ್ ಒಳಗಡೆ ಯಾವ್ಯಾವ ಕಾನ್ಸೆಪ್ಟ್ ನೋಡ್ರಿ ನಾವು ಎಲ್ಲನೂ ಓದ್ಕೋತ ಕೂಡ್ರದು ಒಮ್ಮಿಂದೊಮ್ಮೆ ನೋಡ್ರಿ. ಥೇರಿ ಎಕ್ಸಾಮ್ಸ್ ಮುಗಿದು ಕೂಡಲೇ ನಿಮಗೆ KCET ಎಕ್ಸಾಮಿನೇಷನ್ ಹಾರ್ಡ್ಲಿ 30 to 32 ಡೇಸ್ ಉಳಿದಿರ್ತಾವ. ಆ ಫ್ರೇಮ್ಡ್ ಟೈಮ್ ಒಳಗಡೆ ಅಂಥ ಶಾರ್ಟ್ ಟೈಮ್ ಒಳಗಡೆ ನಮಗೆಲ್ಲನೂ ಓದೋಕೆ ಆಗ್ತಿರ್ಲಿಲ್ಲ ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಕಾನ್ಸಂಟ್ರೇಟ್ ಮಾಡಿ ಸ್ಟ್ರೆಸ್ ಮಾಡಿ ಓದಿದ್ದ ಅಂತಂದ್ರೆ ನಮಗೆ ನಾವು ಕ್ವಶನ್ಸನ್ನು ಟ್ಯಾಕಲ್ ಮಾಡೋದು ಭಾಳ ಈಸಿ ಆಗ್ತದೆ. ಹಂಗೆ ಸೊಲ್ಯೂಷನ್ಸ್ ಚಾಪ್ಟರ್ ಮೇಲೆ ನೋಡ್ರಿ. ಸೊಲ್ಯೂಷನ್ ಚಾಪ್ಟರ್ ಒಳಗಡೆ ಸೊಲಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ 2014 to 2023 ಒಳಗೆ 6 ಕ್ವಶನ್ಸ್ ಕೇಳಿದ್ದಾರೆ. ಆಮೇಲೆ ರೀ ಬೇಸ್ಡ್ ಆನ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಆ್ಯಂಡ್ ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಮೇಲೆ 2 ಕ್ವಶನ್ಸ್ ಅಪಿಯರ್ ಆಗಿದ್ದಾವೆ. ಆಮೇಲೆ ರೀ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್. ಕಾಲಿಗೇಟಿವ್ ಪ್ರಾಪರ್ಟೀಸ್ 4 ಕಾಲಿಗೇಟಿವ್ ಪ್ರಾಪರ್ಟಿ. ಆಮೇಲೆ by using these colligative property we have calculated molar mass of solute. ಆಮೇಲೆ ರೀ ಅಲ್ಲಿ ನಾವು ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ದು ಡೆಲ್ಟಾ TB ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡೆಲ್ಟಾ TF, KF ಮತ್ತು ರೀ KB ಈ ಥರ ಟರ್ಮ್ಸ್ ಮೇಲೂ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ನಿಮ್ಗೆ ಅಪೇರ್ ಆಗ್ತವೆ. 11 ಕ್ವಶನ್ಸ್ ಕೇಳಿದಾರೆ ನೋಡ್ರಿ 2014 to 2023 ಒಳಗಡೆ 11 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಆಮೇಲೆ ರೀ ಎಬ್ನಾರ್ಮಲ್ ಮೋಲಾರ್ ಮಾಸಸ್. ಎಬ್ನಾರ್ಮಲ್ ಮೋಲಾರ್ ಮಾಸ್ ಅಂತಂದ್ರೆ ಈಗ ನೋಡ್ರಿ ವೆನ್ ವಿ ಅಪ್ಲೈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಟು ದ ಎಲೆಕ್ಟ್ರೋಲೈಟ್ಸ್, ನಾವು ಎಲೆಕ್ಟ್ರೋಲೈಟ್ಸಿಗೆ ಅಪ್ಲೈ ಮಾಡಿದಪ್ಪ ಅಂತಂದ್ರೆ ವಿ ಡೋಂಟ್ ಗೆಟ್ ನಾರ್ಮಲ್ ಮೋಲಾರ್ ಮಾಸ್, ವಿ ಗೆಟ್ ಎಬ್ನಾರ್ಮಲ್ ಮೋಲಾರ್ ಮಾಸ್. ಎಬ್ನಾರ್ಮಲ್ ಮೋಲಾರ್ ಮಾಸ್ ಬಂದಾಗ ನಾವು ಅದನ್ನು ಮೋಲಾರ್ ಮಾಸ್ ನಾರ್ಮಲ್ ಮೋಲಾರ್ ಮಾಸಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಅ ನ್ಯೂ ಫ್ಯಾಕ್ಟರ್ ಕಾಲ್ಡ್ ಆಸ್ ವ್ಯಾಂಟೋಪ್ಸ್ ಫ್ಯಾಕ್ಟರ್. ಆ ವ್ಯಾಂಟೋ ಫ್ಯಾಕ್ಟರ್ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ನಮಗೆ ಮೋಲಾರ್ ಮಾಸ್ ಯಾವ ಥರ ಬರ್ತದೆ? ವಿ ಹ್ಯಾವ್ ಆಲ್ಸೋ ಕ್ಯಾರಿಡ್ ಔಟ್ ಎಕ್ಸ್ಟೆಂಟ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಡಿಸೋಸಿಯೇಷನ್. ಅಲ್ಫಾ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಸೊ ಆ ಬೇಸಸ್ ಮೇಲೆ ನಮ್ಗೆ ಏನು ಬರ್ತಾವೆ ಹೇಳ್ರಿ ಕ್ವೆಶನ್ಸ್ ಅಪಿಯರ್ ಆಗ್ತಾವೆ. ಆನ್ ದಿಸ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ದೇರ್ ವರ್ 10 ಕ್ವೆಶನ್ಸ್ ಅಪಿಯರ್ಡ್ ಫ್ರಮ್ 2014 to 2023. 2014 2023 ಒಳಗಡೆ ಎಬ್ನಾರ್ಮಲ್ ಮೋಲಾರ್ ಮಾಸಲ್ಲಿ 10 ಕ್ವೆಶನ್ಸ್ ಅಪಿಯರ್ ಆಗಿದ್ದಾವೆ. ಈಗ ನೀವು ಇದನ್ನು ನೋಡಿದ ಮೇಲೆ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತದೆ ಯಾವ ಕಾನ್ಸೆಪ್ಟ್ಸನ್ನು ಜಾಸ್ತಿ ಸ್ಟ್ರೆಸ್ ಮಾಡಿ ಓದಬೇಕು ಅಂತೇಳಿ. ನೀವೀಗ ಸೊಲ್ಯೂಷನ್ ಚಾಪ್ಟರ್ ನೀವು ಸ್ಟಡಿ ಮಾಡಕತ್ತಿದ್ರಪ್ಪ ಅಂತಂದ್ರೆ ಐ ಸಜೆಸ್ಟ್ ಯು to first concentrate more on colligative properties and abnormal molar mass. So here you may get more questions. ಜಾಸ್ತಿ ಕ್ವಶನ್ಸ್ ಅಪಿಯರ್ ಆಗಬಹುದಾ. ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಥಿಯರಾಟಿಕಲ್ ಬೇಸ್ಡ್ ಕಾನ್ಸೆಪ್ಟ್ಸ್. ಯಾವ ಹೇಳ್ರಿ? ಸೊಲಿಬಿಲಿಟಿ ಆಗಿರ್ಬೋದು, ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಮೇಲೆ 6 ಕ್ವಶನ್ಸ್ ಮತ್ತು 2 ಕ್ವಶನ್ಸ್ ಅಪಿಯರ್ ಆಗಿರ್ತವೆ. ಓಕೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ನೋಡ್ರಿ. ಸೊ ನೆಕ್ಸ್ಟ್ ಚಾಪ್ಟರ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗಡೆ ನೋಡ್ರಿ ನಾವು ಇಲ್ಲಿ ನರ್ವ್ಸ್ ಇಕ್ವೇಷನ್ ಮೇಲೆ ಈ ಲಾಸ್ಟ್ 10 ಇಯರ್ಸ್ನಾಗ 9 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಆಮೇಲೆ ರೀ ಕಂಡಕ್ಟನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಕಂಡಕ್ಟನ್ಸ್ ಅಂತಂದ್ರೆ ಮೋಲಾರ್ ಕಂಡಕ್ಟಿವಿಟಿ ಬತ್ತು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಬತ್ತು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಆಗಿರ್ಬೋದು. ಇವೆಲ್ಲದ್ರ ಮೇಲೆ 6 ಕ್ವಶನ್ಸ್ ಕೇಳಿದ್ದಾರೆ. ಆಮೇಲೆ ರೀ ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಆ್ಯಂಡ್ ಎಲೆಕ್ಟ್ರೋಲಿಸಿಸ್. ಎಲೆಕ್ಟ್ರೋಲಿಟಿಕ್ ಸೆಲ್, ಸೊ ದ ಸೆಲ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಎಲೆಕ್ಟ್ರೋಲೈಸಿಸ್ ಮಾಡುವಾಗ ಇಲ್ಲಿ ಎಷ್ಟು ಕ್ವಶನ್ಸ್ ಅಪಿಯರ್ ಆಗಿದಾವೆ ರೀ? 10 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಆಮೇಲೆ ರೀ ಬ್ಯಾಟ್ರೀಸ್ ಆ್ಯಂಡ್ ಫ್ಯೂಯಲ್ ಸೆಲ್. ಸೊ ಇದ್ರ ಮೇಲೆ ಈ ಕಾನ್ಸೆಪ್ಟ್ ಮೇಲೆ 4 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಈಗ ನಿಮಗೊಂದು ಐಡಿಯಾ ಸಿಗ್ತದೆ ನಾವು ಎಲ್ಲಿ ಸ್ಟ್ರೆಸ್ ಮಾಡಬೇಕು ಅನ್ನೋದು ಜಾಸ್ತಿ. ಯು ಶುಡ್ ಸ್ಟ್ರೆಸ್ ಮೋರ್ ಆನ್ ನರ್ವ್ಸ್ ಇಕ್ವೇಷನ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಆ್ಯಂಡ್ ಎಲೆಕ್ಟ್ರೋಲೈಸಿಸ್. ಇಲ್ಲಿ ನೀವು ಸ್ಟ್ರೆಸ್ ಮಾಡಿದ್ದಾದ್ರೆ ಯು ಕ್ಯಾನ್ ಅಟೆಂಪ್ಟ್ ಮೋರ್ ಕ್ವಶನ್ಸ್ ಫ್ರಮ್ ಎಲೆಕ್ಟ್ರೋ ಕೆಮಿಸ್ಟ್ರಿ. ಈಗ ನೋಡ್ರಿ ನೆಕ್ಸ್ಟ್ ಚಾಪ್ಟರ್. ಸೊ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಓಕೆ. ಕೆಮಿಕಲ್ ಕೈನೆಟಿಕ್ಸ್ ಒಳಗಡೆ ನೋಡ್ರಿ ರೇಟ್ ಆಫ್ ರಿಯಾಕ್ಷನ್ ಮೇಲೆ 4 ಕ್ವಶನ್ಸ್ ಅಪಿಯರ್ ಆಗಿದ್ದಾವೆ. ಆಮೇಲೆ ರೀ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್ ಮೇಲೆ 8 ಕ್ವಶನ್ಸ್ ಅಪಿಯರ್ ಆಗಿದ್ದಾವೆ. ಆಮೇಲೆ ರೀ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್. integrated rate equation for first order, zero order, second order and integrated rate equation for first order gaseous reaction ಆಗಿರಬಹುದು. ಅಲ್ಲಿ 11 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಟೆಂಪರೇಚರ್ ಡಿಪೆಂಡೆಂಟ್ ರೇಟ್ ಇಕ್ವೇಷನ್, ಅರೇನಿಯಸ್ ಇಕ್ವೇಷನ್ ಅಲ್ಲಿ 6 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಈ ಕೈನೆಟಿಕ್ಸ್ ಒಳಗಡೆ ನೀವು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮತ್ತು ಯಾವ್ದು ಹೇಳ್ರಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡ್ರೆ ನಿಮಗೆ ಜಾಸ್ತಿ ಕ್ವಶನ್ಸ್ ಅಪಿಯರ್ ಆಗಬಹುದು. ನೆಕ್ಸ್ಟ್ ನೋಡ್ರಿ
ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಒಳಗಡೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್, ಅಪ್ಲಿಕೇಶನ್ ಬೇಸ್ಡ್ ಆ್ಯಂಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್. ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದವ ನೋಡ್ರಿ. ಜನರಲ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಜನರಲ್ ಪ್ರಾಪರ್ಟೀಸ್ ಮೇಲೆ 15 ಕ್ವಶನ್ಸ್ ಅಪಿಯರ್ ಆಗಿದಾವೆ ನೋಡ್ರಿ. ಸೊ ದೀಸ್ ಜನರಲ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ವಿಲ್ ಆಲ್ಸೋ ಹೆಲ್ಪ್ ಯು ಫಾರ್ ಯುವರ್ ಥಿಯರಿ ಎಕ್ಸಾಮ್ಸ್. ಬರುವಂಥ ಥಿಯರಿ ಎಕ್ಸಾಮ್ಸ್ ಒಳಗಡೆನು ಈ ಜನರಲ್ ಪ್ರಾಪರ್ಟೀಸ್ ಮೇಲೂ ನಿಮಗೇನು ಹೇಳಿ ಜಾಸ್ತಿ ಕ್ವಶನ್ಸ್ ಅಪಿಯರ್ ಆಗ್ತಾವೆ. KCET ಒಳಗಡೆ 15 ಕ್ವಶನ್ಸ್ ಅಪಿಯರ್ ಆಗಿದ್ದಾವೆ. ಓಕೆ, ಸೊ ಯು ಕ್ಯಾನ್ ಸ್ಟ್ರೆಸ್ ಮೋರ್ ಆನ್ ಜನರಲ್ ಪ್ರಾಪರ್ಟೀಸ್. ಆಮೇಲೆ ನೋಡ್ರಿ, ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇಂಪಾರ್ಟೆಂಟ್ ಕಂಪೌಂಡ್ಸ್ ಯಾವ ಬರ್ತಾವೆ ರೀ? ಆಕ್ಸೈಡ್ಸ್ ಬರ್ತಾವೆ. ಆಮೇಲೆ ರೀ ಪೊಟ್ಯಾಷಿಯಮ್ ಪರ್ ಮ್ಯಾಂಗನೇಟ್ ಬರ್ತದೆ ಮತ್ತು ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಇದ್ರ ಪ್ರಿಪ್ರೇಷನ್ ಆಗಿರಬಹುದಾ, ಅದ್ರದ್ದು ಪ್ರಾಪರ್ಟೀಸ್ ಮೇಲೆ ಎಷ್ಟು ಕ್ವಶನ್ಸ್ ಅಪಿಯರ್ ಆಗಿದಾವೆ ರೀ? 8 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಆಮೇಲೆ ರೀ ಮೋಸ್ಟ್ ಆಫ್ ದ ಕ್ವಶನ್ಸ್ ಔಟ್ ಆಫ್ ಲ್ಯಾಂಥೋನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ಅದರೊಳಗಡೆ ಪರ್ಟಿಕ್ಯುಲರ್ಲಿ ಲ್ಯಾಂಥೋನಾಯ್ಡ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಅಪಿಯರ್ ಆಗಿದಾವೆ ನೋಡ್ರಿ? 6 ಕ್ವಶನ್ಸ್. ಈ 6 ಕ್ವಶನ್ಸ್ ಲ್ಯಾಂಥೋನಾಯ್ಡ್ಸ್ ಆಗಿರ್ಬೋದು, ಆಮೇಲೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಟಾಮಿಕ್ ರೇಡಿಯಾಯ, ಲ್ಯಾಂಥೋನಾಯ್ಡ್ ಕಾಂಟ್ರಾಕ್ಷನ್, ಕಾಸ್ ಫಾರ್ ಲ್ಯಾಂಥೋನಾಯ್ಡ್ ಕಾಂಟ್ರಾಕ್ಷನ್, ಕಾನ್ಸಿಕ್ವೆನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಡಿಫರೆನ್ಸ್ ಇನ್ ಲ್ಯಾಂಥೋನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್ ಆಗಿರ್ಬೋದು, ಅದ್ರದ್ದು ಅಪ್ಲಿಕೇಶನ್ಸ್. ಸೊ ಪ್ರಾಪರ್ಟೀಸ್ ಮೇಲೆ ಕ್ವಶನ್ಸ್ ಅಪಿಯರ್ ಆಗ್ತವೆ. ಎಷ್ಟು ಕ್ವಶನ್ಸ್ ಬರ್ತಾವೆ ನೋಡ್ರಿ? 6 ಕ್ವಶನ್ಸ್. ಐ ಸಜೆಸ್ಟ್ ಯು just more stress more on corresponding general properties of D block elements. ಸೊ ನಿಮಗೆ ಇಲ್ಲೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಇನ್ನು ನೋಡ್ರಿ, ನೆಕ್ಸ್ಟ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗಡೆ ನೋಡ್ರಿ ಜಾಸ್ತಿ ಕ್ವಶನ್ಸ್ ಎಲ್ಲಿ ಅಪಿಯರ್ ಆಗಿದಾವೆ ನೋಡ್ರಿ? ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಬಾಂಡಿಂಗ್ ಒಳಗಡೆ 10 ಕ್ವಶನ್ಸ್ ಬಂದಾವೆ. ಬಾಂಡಿಂಗ್ ಅಂತಂದ್ರೆ ವೆಲೆನ್ಸ್ ಬಾಂಡ್ ಥಿಯರಿ ಮತ್ತೊಂದ್ರಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ವೆಲೆನ್ಸ್ ಬಾಂಡ್ ಥಿಯರಿ ಮತ್ತು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮೇಲೆ 10 ಕ್ವಶನ್ಸ್ ಆಗಿದಾವೆ. ಆಮೇಲೆ ರೀ ನಾಮನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ನೇಮಿಂಗ್ ಒಳಗಡೆ 7 ಕ್ವಶನ್ಸ್ ಬಂದಾವ. ಐಸೋಮೆರಿಸಮ್ ಮೇಲೆ 5 ಕ್ವಶನ್ಸ್ ಬಂದಾವ. ಆಮೇಲೆ ರೀ ವೆರ್ನರ್ ಸೇರಿ ಪಾಸ್ಟುಲೇಟ್ಸ್ ಮೇಲೆ 4 ಕ್ವಶನ್ಸ್ ಬಂದಾವ. ಸೊ ನಿಮಗೂ ಇಲ್ಲೊಂದು ಪಿಕ್ಚರ್ ಗೊತ್ತಾಗ್ತದೆ ಯಾವ ಕಾನ್ಸೆಪ್ಟ್ ಮೇಲೆ ನಾವು ಜಾಸ್ತಿ ಸ್ಟಡಿ ಮಾಡಿದಪ್ಪ ಅಂತಂದ್ರೆ ನಮಗೆ ಜಾಸ್ತಿ ಕ್ವಶನ್ಸನ್ನು ಟೆಕಲ್ ಮಾಡಬಹುದು KCET ಒಳಗಡೆ ಅಂತೇಳಿ. ಓಕೆ, ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಒಳಗಡೆ ಮೊದಲನೇ ಚಾಪ್ಟರ್ ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಜಾಸ್ತಿ ನೀವು ಎಲ್ಲಿ ಸ್ಟ್ರೆಸ್ ಕೊಡಬೇಕಪ್ಪ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್. ಪ್ರಿಪ್ರೇಷನ್ಗಿಂತನೂ ಜಾಸ್ತಿ ನಾವೆಲ್ಲಿ ಹೋಗ್ಬೇಕು ಹೇಳ್ರಿ? ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ದೀಸ್ ಕರೆಸ್ಪಾಂಡಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ಜಾಸ್ತಿ ಕ್ವಶನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೇ ಕೇಳ್ತಿರ್ತಾರೆ. ಸೊ ಟ್ರೈ ಟು ಕಾನ್ಸಂಟ್ರೇಟ್ ಮೋರ್ ಆನ್ ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ನಾನು ನಿಮ್ಗೆ ಏನು ಮತ್ತೊಂದು ಏನು ಹೇಳೋದಪ್ಪ ಅಂತಂದ್ರೆ, ನೀವು ಜಾಸ್ತಿ NCERT ಫ್ರೇಮ್ಡ್ ಸಿಲೆಬಸ್ ಒಳಗಡೆ ಯಾವ ಜಾಸ್ತಿ ರಿಯಾಕ್ಷನ್ಸ್ ಬರ್ತಾವಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಓನ್ಲಿ ಜಸ್ಟ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ ಅಪಿಯರ್ಡ್ ಫ್ರಮ್ ಸಮ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಅಂದ್ರೆ ಈ ಫ್ರೇಮ್ಡ್ ಸಿಲೆಬಸ್ಗಿಂತ 1 ಅಥವಾ 2 ಕ್ವಶನ್ಸ್ ಇಂಪಾರ್ಟೆಂಟ್ ರಿಯಾಕ್ಷನ್ ಮೇಲೆ ಅಷ್ಟೇ ಬರಬಹುದು. ಅದನ್ನು ಬಿಟ್ಟರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಅಪಿಯರ್ ಫ್ರಮ್ NCERT ಸಿಲೆಬಸ್. ಓಕೆ, ಇನ್ನು ಹ್ಯಾಲೋ ಅಲ್ಕೆನ್ಸ್ ಒಳಗಡೆ ನೋಡ್ರಿ, ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಪಿಯರ್ಡ್ ಫ್ರಮ್ ದೇರ್ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಪ್ರಿಪ್ರೇಷನ್ ಮೇಲೆ ಎಷ್ಟು ಹೇಳ್ರಿ? ಹಾರ್ಡ್ಲಿ 3 ಕ್ವಶನ್ಸ್ ಇದಾವೆ. ಹಂಗಾರೆ ಇಲ್ಲಿ ಎಲ್ಲಿ ಹೋಗ್ಬೇಕು ಹೇಳ್ರಿ? ಜಾಸ್ತಿ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಆಲ್ಕೋಹಾಲ್ ಫಿನಾಲ್ಸ್ ಒಳಗೆ ನೋಡ್ರಿ ದೇರ್ ವೇರ್ 23 ಕ್ವಶನ್ಸ್ ಸ್ಪೆಷಲಿ ಬೇಸ್ಡ್ ಆನ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಜಾಸ್ತಿ. ಕೆಮಿಕಲ್ ರಿಯಾಕ್ಷನ್ಸ್ ಒಳಗಡೆ ನೋಡ್ರಿ 23 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಆಮೇಲೆ ರೀ ಈಥರ್ಸ್ ಮೇಲೆ 5 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಹಾಗಾದ್ರೆ ನೋಡ್ರಿ ಹ್ಯಾಲೋ ಅಲ್ಕೆನ್ಸ್ ಮತ್ತು ಆಲ್ಕೋಹಾಲ್ ಫಿನಾಲ್ಸ್ಗೆ 2 ಚಾಪ್ಟರ್ ಕನೆಕ್ಷನ್ ಇರೋದ್ರಿಂದ ಆಲ್ಕೋಹಾಲ್ ಫಿನಾಲ್ಸ್ ಒಳಗಡೆ ನೋಡ್ರಿ 23 ಕ್ವಶನ್ಸ್ ಅಪಿಯರ್ ಆಗಿದಾವೆ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಚಾಪ್ಟರ್ ಈಸ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಯು ಫೈಂಡ್ ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ಆರ್ ನೇಮ್ಡ್ ರಿಯಾಕ್ಷನ್ಸ್. ಭಾಳಷ್ಟು ಸ್ಟ್ಯಾಂಡರ್ಡ್ ರಿಯಾಕ್ಷನ್ಸ್ ಬರ್ತಾವೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೀಸ್ ನೇಮ್ಡ್ ರಿಯಾಕ್ಷನ್ಸ್. ಯು ವಿಲ್ ಡೆಫಿನೆಟ್ಲಿ ಗೆಟ್ ಮೋರ್ ಕ್ವಶನ್ಸ್ ಫ್ರಮ್ ದೀಸ್ ನೇಮ್ ರಿಯಾಕ್ಷನ್ಸ್ ಓನ್ಲಿ. ಇಲ್ಲಿ ನೋಡ್ರಿ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ರಿ ಓನ್ಲಿ ಆಲ್ಡಿಹೈಡ್ಸ್ ಮೇಲೆ ನೋಡ್ರಿ. ಇನ್ ಆಲ್ಡಿಹೈಡ್ಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಂದ್ರೆ 21 ಕ್ವಶನ್ಸ್ ಅಪಿಯರ್ ಆಗಿದಾವೆ ಆಲ್ಡಿಹೈಡ್ ಕೀಟೋನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ. ಇನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಎಷ್ಟು ಬಂದ ನೋಡ್ರಿ 11 ಕ್ವಶನ್ಸ್ ಅಪಿಯರ್ ಆಗಿದಾವೆ. ವಿಚ್ ಮೀನ್ಸ್ ದ್ಯಾಟ್ ಮೋಸ್ಟ್ ಆಫ್ ದ ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಆರ್ಗ್ಯಾನಿಕ್ ಸೆಕ್ಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಆಲ್ಡಿಹೈಡ್ ಕೀಟೋನ್ಸ್ ಮೇಲೆ ಬಂದವ. ಎಷ್ಟು ಬಂದವ ನೋಡ್ರಿ? 2014 2023 ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ 21,
ಕಾರ್ಬಾಕ್ಸಿಲಿಕ್ ಆಸಿಡ್ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ 11 ಕ್ವಶನ್ಸ್ ಬಂದಾವ, ಪ್ರಿಪ್ರೇಷನ್ಸ್ ಮೇಲೆ ಪ್ರಿಪ್ರೇಷನ್ ಮೆಥಡ್ ಮೇಲೆ 5 ಕ್ವಶನ್ಸ್ ಬಂದಾವ. ಓಕೆ, ಸೊ ದಿಸ್ ವಿಲ್ ಗಿವ್ ಯು ಆನ್ ಐಡಿಯಾ ಟು ಪ್ರಿಪೇರ್ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇನ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಚಾಪ್ಟರ್ ಇಸ್ ಅಮೈನ್ಸ್. ಅಮೈನ್ಸ್ ಒಳಗಡೆ ನೋಡ್ರಿ, ಇಲ್ಲೂ ನೋಡ್ರಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಪಿಯರ್ಡ್ ಫ್ರಾಮ್ ಕೆಮಿಕಲ್ ರಿಯಾಕ್ಷನ್ ಸೆಕ್ಷನ್. ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ 13 ಕ್ವಶನ್ಸ್ ಬಂದಾವ. ಆಮೇಲೆ ರೀ ಡೈಅಜೋನಿಯಂ ಸಾಲ್ಟ್ಸ್ ಅಂದ್ರೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಪ್ರಿಪ್ರೇಷನ್ ಆಗಿರಬಹುದು, ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಡೈಅಜೋನಿಯಂ ಸಾಲ್ಟ್ಸ್ ಅಲ್ಲಿ ಎಷ್ಟು ಬಂದವ್ರಿ 4 ಕ್ವಶನ್ ಬಂದಾವ. ಪ್ರಿಪ್ರೇಷನ್ ಮೇಲೆ 4 ಕ್ವಶನ್ ಬಂದಾವ. ಈ ಚಾಪ್ಟರ್ ಮೇಲೆ ನೀವು ಜಾಸ್ತಿ ಎಲ್ಲಿ ಮತ್ತೆ ಸ್ಟ್ರೆಸ್ ಮಾಡ್ಬೇಕು ಹೇಳ್ರಿ, ಕೆಮಿಕಲ್ ರಿಯಾಕ್ಷನ್ ಮೇಲೆ ಸ್ಟ್ರೆಸ್ ಮಾಡ್ಬೇಕಾ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಬಯೋಮಾಲಿಕ್ಯೂಲ್ಸ್. ದಿಸ್ ಚಾಪ್ಟರ್ ಇಸ್ ವೆರಿ ಈಸಿ. ಸೊ ಹಿಯರ್ ಯು ಮೇ ಗೆಟ್ ಮೆನಿ ಶಾರ್ಟ್ ಟ್ರಿಕ್ಸ್ ಟು ರಿಮೆಂಬರ್ ಆಲ್ ದ ಕಾನ್ಸೆಪ್ಟ್ಸ್. ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಒಳಗಡೆ ಸ್ಪೆಷಲಿ 3 ಮೇನ್ ಕಾನ್ಸೆಪ್ಟ್ಸ್ ಬರ್ತಾವೆ. ಒಂದು ಕಾರ್ಬೋಹೈಡ್ರೇಟ್ಸ್, ಮತ್ತೊಂದು ವಿಟಮಿನ್ಸ್, ಮತ್ತೊಂದು ಯಾವ್ದು ಹೇಳ್ರಿ ನ್ಯೂಕ್ಲಿಕ್ ಆಸಿಡ್ಸ್. ಕಾರ್ಬೋಹೈಡ್ರೇಟ್ಸ್ ಒಳಗಡೆ ಈ ಲಿಂಕೇಜಸ್ ಯಾವ ಆಗ್ತಾವ, ಮೊನೋಸ್ಯಾಕ್ರೈಡ್ಸ್ ನೋಡು ಯಾವ ಲಿಂಕೇಜಸ್ ಆಗ್ತಾವ, ಯಾವ್ಯಾವ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಪಾಲಿಸ್ಯಾಕ್ರೈಡ್ ಯೂನಿಟ್ಸ್ ಯಾವ್ದಾವ, ಸ್ಟ್ರಕ್ಚರಲ್ ಇಲ್ಯೂಸಿಡೇಷನ್ ಮೇಲೆ ಕ್ವಶನ್ಸ್ ಬರ್ತಾವ. 9 ಕ್ವಶನ್ಸ್ ಅಪಿಯರ್ ಆಗಿದಾವೆ ನೋಡ್ರಿ ಕಾರ್ಬೋಹೈಡ್ರೇಟ್ಸ್ ಮೇಲೆ. ಆಮೇಲೆ ವಿಟಾಮಿನ್ಸ್ ನೋಡ್ರಿ, ವಿಟಾಮಿನ್ ಕ್ಲಾಸಿಫಿಕೇಶನ್ ಮೇಲೆ ಕ್ವಶನ್ಸ್ ಬರ್ಬೋದು. ಫ್ಯಾಟ್ ಸೊಲ್ಯುಬಲ್, ವಾಟರ್ ಸೊಲ್ಯುಬಲ್. ಆಮೇಲೆ ರೀ ವಾಟ್ ಆರ್ ದ ಡಿಸೀಸಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ ಆಫ್ ವಿಟಾಮಿನ್ಸ್, ಅದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ನ್ಯೂಕ್ಲಿಕ್ ಆಸಿಡ್ಸ್ DNA ಮತ್ತು RNA, ನೈಟ್ರೋಜನಸ್ ಬೇಸ್, ಪೆಂಟೋಸ್ ಶುಗರ್, ಫಾಸ್ಫೇಟ್ ಲಿಂಕೇಜ್. ಸೊ ಇದ್ರ ಮೇಲೆಲ್ಲನೂ ಕ್ವಶನ್ಸ್ ಅಪಿಯರ್ ಆಗ್ತವೆ. ದೇರ್ ವೇರ್ 9 ಕ್ವಶನ್ಸ್ ಫ್ರಮ್ ಕಾರ್ಬೋಹೈಡ್ರೇಟ್ಸ್, 5 ಕ್ವಶನ್ಸ್ ಫ್ರಮ್ ವಿಟಮಿನ್ಸ್ ಆ್ಯಂಡ್ 7 ಕ್ವಶನ್ಸ್ ಫ್ರಮ್ ನ್ಯೂಕ್ಲಿಕ್ ಆಸಿಡ್ಸ್. ಓಕೆ, ಸೊ ಈ ಥರ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಬೇಸ್ಡ್ ಎಷ್ಟು ಕ್ವಶನ್ಸ್ ಅಪಿಯರ್ ಆಗಿದಾವಪ್ಪ ಅಂತ ಅನ್ನೋದನ್ನು ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಮೇಲೆ ಇದಾವೆ. ಸೊ ದಿಸ್ ವಿಡಿಯೋ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ದ ಪ್ರಿಪ್ರೇಷನ್ ಆಫ್ ಯುವರ್ ಅಪ್ಕಮಿಂಗ್ KCET 2024 ಎಕ್ಸಾಮಿನೇಷನ್. ಓಕೆ, ಸೊ ಇನ್ ದ ನೆಕ್ಸ್ಟ್ ವಿಡಿಯೋಸ್, ಇನ್ನು ಬರುವಂಥ ವಿಡಿಯೋಸ್ ಒಳಗಡೆ ನಾನು ನಿಮಗೆ ಈಗೇನು ನಾನು ನ್ಯೂಮೆರಿಕಲ್ ಬೇಸ್ಡ್ ವಿಡಿಯೋಸ್ ಹಾಕ್ತಿದ್ನಲ್ಲ, ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಮೇಲೆ ವಿಡಿಯೋಸ್ ಮಾಡ್ತೇನೆ. ಆಮೇಲೆ KCET ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಕಾನ್ಸೆಪ್ಟ್ ವೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ನಾ ಅಪ್ಲೋಡ್ ಮಾಡ್ತಿರ್ತಾನೆ. ಫಾರ್ ಸಚ್ ವಿಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.